ನೋಡ್ತಾ ಇದ್ದಾರೆ ಮಾಡಿ ಮಂತ್ರಿ ಅವರೇ, ಅವರು ಮಂತ್ರಿ ಅಲ್ಲ, ಅದೇನು ಉದ್ದೇಶ ಇದೆಯೋ ಗೊತ್ತಿಲ್ಲ. ಚಲೋ ಮಾಡಿದ್ರಿ, ಕೈ ಮುಗಿದಿರಪ್ಪ, ಶುರು ಮಾಡಿದ್ರಿ, ನಾವು ನೋಡಿದೀವಿ. 15 ಜನ ಮಂತ್ರಿ ಇದ್ರೆ ಸನ್ಮಾನ್ಯ ಚೆಲುವರಾಯಸ್ವಾಮಿ ಅವರು ಇಷ್ಟಪಡ್ತೀನಿ. ನೀವೇ ಹೇಳ್ತೀರಿ ಇದೇ ಸಿದ್ದರಾಮಯ್ಯ ಅವರು ಪ್ರತಿಪಕ್ಷ ನಾಯಕರಾಗಿರ್ಬೇಕಾದ್ರೆ ಮುಖ್ಯಮಂತ್ರಿ ಇಲ್ದೇನೆ ಬಜೆಟ್ ಸ್ಪೀಚ್ ಮಾತಾಡ್ತಿರ್ಲಿಲ್ಲ. ಅವ್ರು ಹುಷಾರಿಲ್ಲ ರೀ, ಪತ್ರ ಬರ್ದಿದ್ದಾರೆ ಸಭಾಧ್ಯಕ್ಷರಿಗೆ. ನಾನು ಬರ್ಲಿಕ್ಕಾಗಲ್ಲ, ನಾವು ಇಲ್ಲಿ ಕೂತಿದ್ದೀವಿ ಮಂತ್ರಿಗಳೆಲ್ಲ. ಫೈನಾನ್ಸ್ ಸೆಕ್ರೆಟರಿ ಎಲ್ಲ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇರ್ಲಿಕ್ಕಾಗಲ್ಲ. ಇಷ್ಟು ಜನ ಮಂತ್ರಿಗಳಿದಾರ, ನೀವ್ ಏನ್ ಹೇಳಿದ್ರು ಮಾತಾಡ್ರಿ. ಒಂದ್ ನಿಮಿಷ ನೀವು ಮಾತಾಡ್ರಿ, ಇಲ್ಲ ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಿ? ಸಿದ್ದರಾಮಯ್ಯ ಸಾಹೇಬ್ರು ಮೈ ಹುಷಾರಿಲ್ಲ, ನೀವು ದಲಿತರ ಹಣ ಲೂಟಿ ಮಾಡಿ ಅದಕ್ಕೆ ಹಿಂಗಾಗಿದೆ. ಏನ್ ಮನುಷ್ಯನ ಮಾನ್ಯತೆ ಇದೆಯಾ? ಪತ್ರ ಬರ್ತಿಲ್ಲ, ಗೊತ್ತಿಲ್ವಾ ಮೈ ಹುಷಾರಿಲ್ಲ ಅಂತ ಸ್ಥಿತಿ ಬಂದಿದ್ದು ನೀವು ಫೈನಾನ್ಸ್ ಸೆಕ್ರೆಟರಿ ಇರ್ಬೇಕಲ್ಲ. ಸರಿನಾ? ಯಾವುದು ನೀವು ಹಿಂಗೆಲ್ಲ ಅಧ್ಯಕ್ಷ ಫೈನಾನ್ಸ್ ಸೆಕ್ರೆಟರಿ ಕೌನ್ಸಿಲ್ ಇದ್ರು ಬರ್ತಾ ಇದ್ದಾರೆ. ಆಯ್ತು, ಕೊಟ್ರ ಸಿಎಂ ಅವರು ಯಾವ ಆಯ್ತು, ಅವ್ರು ಏನಕ್ಕೆ ಯಾಕೆ ಪ್ರತಿಯೊಂದಕ್ಕೆ ಉತ್ತರ ಕೊಡ್ತೀರಿ? ಪ್ರತಿಯೊಂದಕ್ಕೆ ಯಾಕೆ ರೆಸ್ಪಾಂಡ್ ಮಾಡ್ತೀರಿ? ಮಾತಾಡಿದ್ರೆ ಸುಮ್ ಕೊಡಕ್ಕಾಗತ್ತಾ? ಈಗ ಮಾನ್ಯ ಅಧ್ಯಕ್ಷರೇ ಮುಖ್ಯಮಂತ್ರಿಗಳ ಬಗ್ಗೆ ಅಗ್ರವಾಗಿ ಮಾತಾಡಿದ್ರೆ ಉತ್ತರ ಕೊಟ್ಟರೆ ಸೂಕ್ತರಾಗಿರುವ ಗಡಿಬಿಡಿ ಮಾಡಬೇಡಿ. ಆಯ್ತು, ಒಂದ್ ನಿಮಿಷ ಮುಖ್ಯಮಂತ್ರಿಗಳಿಗೆ ಮಯಾಗರಂ ಇಲ್ಲ, ಅದಕ್ಕೆ ಅವ್ರು ಬಂದಿಲ್ಲ, ನಾವು ಒಪ್ಕೊಳ್ತೇವೆ. ಮುಖ್ಯಮಂತ್ರಿಗಳಿಗೆ ಹುಷಾರಿಲ್ಲ ಅಂತ ಬಂದಿಲ್ಲ, ಒಪ್ಕೊಳ್ತೇವೆ. ಆದ್ರೆ ಫೈನಾನ್ಸ್ ಸೆಕ್ರೆಟರಿ ಇರ್ಬೇಕಲ್ಲ. ಇವತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ಫೈನಾನ್ಸ್ ಅವ್ರು ಇರ್ಬೇಕಲ್ಲ. ಸೆಕ್ರೆಟರಿ ಆಫ್ ಫೈನಾನ್ಸ್ ಕೌನ್ಸಿಲ್ ಇದ್ದಾರೆ, ಬರ್ತಾರೆ, ನಾಯಕರು ಮಾತಾಡ್ಬೇಕಾರೆ ಆಯ್ತು, ಚರ್ಚೆ ಇರ್ಬೇಕಲ್ಲ. ಪ್ರಮುಖ ಮಂತ್ರಿಗಳು ಇರ್ಬೇಕಲ್ಲ. ಪ್ರಮುಖ ಫಸ್ಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ಲಿಕ್ಕೆ ಹೇಳಿ. ಫುಲ್ ಕ್ಯಾಬಿನೆಟ್ ಇದೆ ಸೆಕ್ರೆಟರಿ. ಹೇಳ್ದೆ ಯಾರು ಸರ್ ಫೈನಾನ್ಸ್ ಸೆಕ್ರೆಟರಿ? ಕೂತ್ಕೊಳ್ಳಿ. ಯಾರು ಸರ್ ತೋರಿಸಿ ಫೈನಾನ್ಸ್ ಬರ್ತಿದ್ದಾರೆ? ಯಾರು ಇಲ್ಲ. ಚರ್ಚೆ ಮಾತಾಡಿದ್ರೆ ಈಗ ಒಂದ್ ಸೆಕೆಂಡ್ ಬಿಪಿ ಜಾಸ್ತಿ ಆದ್ರೆ ನಾವೇನ್ ಮಾಡೋದು? ಬಿಪಿ ಜಾಸ್ತಿ ಇಲ್ಲ. ನೀವು ಅವ್ರಿಗೆಲ್ಲರಿಗೂ ಟೈಟ್ ಮಾಡ್ಬೇಕು. ಮಾಡ್ಬೇಡ, ಸುಮ್ನೆ ಇರು. ಜಗಳ ಡಾಕ್ಟ್ರೆ ವಿಧಾನ ಪರಿಷತ್ ಅಲ್ಲಿ ಇದ್ದಾರೆ, ಫೈನಾನ್ಸ್ ಸೆಕ್ರೆಟರಿ ಬರ್ತಾ ಇದ್ದಾರಂತೆ. ಒಂದು 5 ನಿಮಿಷ ಟೈಮ್ ಕೊಡಿ. ಯಾಕೆ ಟೆನ್ಷನ್ ಆಗ್ತೀರಾ? ಪ್ರಿನ್ಸಿಪಲ್ ಸೆಕ್ರೆಟರಿ ಇಲ್ಲ, ಬರ್ತಾವ್ರೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಇಲ್ಲ, ಸೆಕ್ರೆಟರಿ ಇಲ್ಲ. 5 ನಿಮಿಷ ಟೈಮ್ ಕೊಡಿ, ಬರ್ತಾವ್ರೆ. ಸೆಕ್ರೆಟರಿ ಯಾರು? ಟೆನ್ಷನ್ ತಗೋತೀರಾ? ನೀವು ಕಾಯಿ ಕೂತ್ಕೊಳ್ಳಿ, ಆಯ್ತು ಆಯ್ತು. ನೀವು ಬಡ್ಜೆಟ್ ಬಗ್ಗೆ ಮಾತಾಡಿ. ಶಿವಲಿಂಗೇಗೌಡರು ಬಡ್ಜೆಟ್ ಬಗ್ಗೆ ಮಾತಾಡ್ತಿಲ್ಲ ಅಂತ ಮಾತಾಡ್ರಿ. ಇಲ್ಲಿ ಚರ್ಚೆ ಮಾಡಬೇಡಿ, ರಾಜ್ಯ ನೋಡುತ್ತೆ. ಈಗೇನು ಚರ್ಚೆ ಮಾಡಬೇಡಿ. ಸುಮ್ನೆ ಮಾತಾಡ್ರಿ. ಯಾರು ಬೇಡ ಅಂದ್ರೆ ಕರ್ನಾಟಕ ರಾಜ್ಯ ಜನ ನೋಡ್ತಾವ್ರೆ. ಶಿವಲಿಂಗೌಡರು ಕರ್ನಾಟಕ ರಾಜ್ಯ ಜನ ನೋಡ್ತಾರೆ. ಅಶ್ವಥ್ ಜನ ನೋಡಿ
ಕೂತ್ಕೊ APC ಕೂತ್ಕೊಳ್ಳಿ. ಈಗ ಪ್ರತಿಪಕ್ಷ ಒಂದ್ ನಿಮಿಷ ಅಶೋಕ್ ಮತ್ತೆ ಯಾರು ಮಾತಾಡ್ಬೇಕು? ಗೋಪಾಲಕೃಷ್ಣ ಅವರೇ ದಯವಿಟ್ಟು. ಫೈನಾನ್ಸ್ ಸೆಕ್ರೆಟರಿ ಬಂದಿದ್ದಾರೆ, ಈಗ ಪ್ರಿನ್ಸಿಪಾಲ್ ಸೆಕ್ರೆಟರಿ ಟು ಫೈನಾನ್ಸ್ ಮಿನಿಸ್ಟ್ರಿ. ಯಾಕೆ ಕೂತ್ಕೊಂಡು ಮಾತಾಡ್ತೀರಿ? ಈಗ ಮಾತಾಡಿ. ಸನ್ಮಾನ್ಯ ಚಲಸ್ವಾಮಿ ಅವರೇ, ಅಧ್ಯಕ್ಷರೇ, ನಮ್ಮ ಚಲಸ್ವಾಮಿ ಅವರೇ ಮಾಡುವಂತ ಕೆಲಸ ಅಶ್ವಥ್ ನಾರಾಯಣ ಮಾಡ್ತಾವ್ರೆ. ಅಶೋಕರ್ ನೀವು ಯಾಕೆ ನೇತೃತ್ವ ನಾನು ಅನ್ಕೊಂಡೆ. ಚಲಸ್ವಾಮಿ ಯಾಕೆ ಮಾತಾಡ್ತೀರಿ? ಯಾಕೆ ಸ್ವಲ್ಪ ಮಂತ್ರಿಗಳಿಗೆ ಸುಮ್ಮೀರ್ ಅಂತ ಹೇಳ್ರಿ, ಮಾತಾಡಕ್ ಕೊಡ್ರಿ. ಆಯ್ತು, ಈಗ ಅವ್ರು ಮಾತಾಡಕ್ ತಯಾರಾಗ. ಸನ್ಮಾನ್ಯ ಅಧ್ಯಕ್ಷರೇ, ನೀವು ಮಾತಾಡಿ. ಒಟ್ಟಿಗೆ ನಿಮ್ಮ ಪ್ರಾಬ್ಲಮ್ ಇಲ್ಲ. ನಮ್ಮೆಲ್ಲ ಸದಸ್ಯರು ಅಶ್ವಥ್ ನಾರಾಯಣ ಇರ್ಬೋದು, ಎಲ್ಲರೂ ಕೂಡ ತಾವು ಎದ್ದೋದಾಗ ನಾನು ಶುರು ಮಾಡಿದಾಗ ಇದ್ದಿದ್ದು 4 ಜನ ಮಂತ್ರಿಗಳು. ಇರಪ್ಪ 4 ಜನ ಇದ್ದಿದ್ದು. ಆಮೇಲೆ ನಮ್ಮ ಡೆಪ್ಟಿ ಸ್ಪೀಕರು ಅವ್ರಿಗೆ ಹೇಳಿದ್ಮೇಲೆ ಆಮೇಲೆ ಬಂದಿದ್ದು ಫೈನಾನ್ಸ್ ಅವರು ಯಾರು ಇರಲಿಲ್ಲ. ಇವತ್ತು ನೀವು ಅಜೆಂಡಾದಲ್ಲಿ ಹಾಕಿದ್ದೀರಾ, ಚರ್ಚೆ ಇದೆ ಅಂತ ಅಜೆಂಡಾದಲ್ಲಿ ಹಾಕಿದ್ದೀರಾ. ಅಷ್ಟು ಜ್ಞಾನ ಇರಬೇಕಾಯ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ಬರಬೇಕಾಯ್ತು, ಬಂದು ಕೂತ್ಕೊಬೇಕಾಯ್ತು. ಈಗ ಎಲ್ಲ ಮಂತ್ರಿಗಳು ನಮ್ಮ ವಿಪ್ಪು ಇರಲಿಲ್ಲ. ನೀವು ಯಾವಾಗ ಇದಾಯ್ತೋ ವಿಪ್ಪು ಎಲ್ಲಾರನ್ನೂ ಕರ್ಕೊಂಡು ಬಂದು ಒಳಗಡೆ ಆಯ್ತು. ಹೇಳಿದ್ರಲ್ಲ ಸರ್, ನೀವ್ ಯಾಕೆ ಮಾತಾಡ್ತೀರಿ? ಅದರಿಂದ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲ ಮಂತ್ರಿಗಳು ಇದ್ರೆ ಒಳ್ಳೇದು ಅನ್ನೋದು ಆ ದೃಷ್ಟಿಯಿಂದ ನಾವು ಹೇಳಿದಿರಿ. ಅದನ್ನ ಎಲ್ಲರೂ ನಮ್ಮ ಸದಸ್ಯರು ಹೇಳಿದ್ದಾರೆ. ಇದನ್ನ ಅಪಾರ್ಥ ಮಾಡ್ಕೊಳ್ಳೋದು ಬೇಡ. ವಿರೋಧ ಪಕ್ಷದ ನಾಯಕರು ಪ್ರಾರಂಭ ಮಾಡಿದಾಗ ಒಂದು ಮಾತು ಹೇಳಿದ್ರು, ನಾನು ಭಾಷಣ ಮಾಡ್ತಾವ್ರು ಯಾರು ಅಡ್ಡಿಪಡಿಸಬಾರ್ದು, 1 ಗಂಟೆ ನಾನು ಮುಗಿಸ್ತೀನಿ. ಯಾರು ಎಲ್ಲರೂ ಕೂತ್ಬಿಟ್ಟು ಅಡ್ಡಿಪಡಿಸ ಮಾಡ್ಲಿಕ್ಕಾಗುದಿಲ್ಲ, ಅವರೇ ಖಂಡಿತ ಆಗಿದಾರಲ್ಲ. ನೀವು ಏನ್ ಒಳ್ಳೆ ಐಡಿಯಾ. ಆತರ ಇಲ್ಲಿ ಇನ್ಮೇಲೆ ಹಂಗೆ ಮಾಡ್ಬಿಡಿ, ಎಲ್ಲ ಖಾಲಿ ಆವು, ಎಲ್ಲ ನೋಡ್ರಿ. ನಾವು ಯಾರು ಮಾತಾಡ್ಲಿಕ್ಕೆ ಗುಡ್ ಸಜೆಷನ್ ನೀವು ಮಾತಾಡುವಾಗ. ವೆರಿ ಗುಡ್ ಸಜೆಷನ್ ಅಂತ, ಒಳ್ಳೆ ಸಜೆಷನ್. ಇನ್ಮೇಲೆ ಹಂಗೆ ಹೇಳಿದ ತಕ್ಷಣ ಎಲ್ಲ ಮಾತಾಡೋ ಪಾಯಿಂಟ್ ನೋಟ್ ಮಾಡಿ ನಾವು ಉತ್ತರ ಕೊಡೋ ಕರೆಕ್ಟ್ ಉತ್ತರ ಕೊಟ್ರಾಯ್ತು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ, ಇದು ದೀರ್ಘಕಾಲದ ಒಂದು ಆರ್ಥಿಕ ಸುಸ್ಥಿತಿಯನ್ನ ಮಾಡುವಂತ ಬಡ್ಜೆಟ್ ಅಲ್ಲ, ತಕ್ಷಣದ ರಾಜಕೀಯ ಬೆನಿಫಿಟ್ಗೋಸ್ಕರ ಮಾಡಿರುವಂತ ಬಡ್ಜೆಟ್ ಇದು. ಇದರಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡುವಂತ ಯಾವುದೇ ಕೆಲಸ ಇಲ್ಲ. ಅದನ್ನ ಕಳೆದ 2 ವರ್ಷದಿಂದನೂ ನೋಡ್ತಾ ಇದ್ದೀರಿ, ಯಾವುದೇ ಅಭಿವೃದ್ಧಿ ಇಲ್ಲ. ನಾನೇನು ಹೇಳ್ತಾ ಇದ್ದೆ ಅಷ್ಟರಲ್ಲಿ ಗಲಾಟೆ ಶುರುವಾಯಿತು. ನಾನು ಎಲ್ಲ ಈಗ ಕವನನೂ ಕೂಡ ಓದ್ದೆ, ಕವನ ಓದ್ದೆ. ಅದನ್ನ ಏನು, ಗಂಟಲು ಒಣಗಿದೆ ತಗೋ ಬಂಗಾರದ ಸಲ್ಪಡಿ, ಬದಲಾಗಿ ಒಂದು ಗುಟ್ಕು ನೀರು ಕೊಡು ಅಂತ. ಇವತ್ತು ಯಾವ ಸ್ಥಿತಿ ಇದೆ ಅಂತ ಹೇಳಿದ್ರೆ, ಎಲ್ಲರೂ ನಮ್ಗೆ ವಿಷ ಕೊಡಿ ಅನ್ನೋ ಸ್ಥಿತಿಯಲ್ಲಿದೆ ಇಡೀ ರಾಜ್ಯದ ಜನ. ಎಲ್ಲರೂ ಈಗ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಬಿಸಿಯೂಟದ ಅಡುಗೆ ಮಾಡುವಂತರು, ಅತಿಥಿ ಉಪನ್ಯಾಸಕರು, ಅವರೆಲ್ಲ ನಾನು ವಿಷ ಕೊಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಅವರೇ ವಿಷ ಕೊಡಿ ಅಂತ ಹೇಳಿದ್ರಲ್ಲ ಆಗಲ್ಲ. ನಮ್ಮ ದಾವಣಗೆರೆ MLA ಕೂಡ ನನಗೆ ವಿಷ ಕೊಡಿ ಅಂತ ಹೇಳಿದ್ರು. ಚನ್ನಗಿರಿ MLA ಅವರು. ಆಮೇಲೆ ಇನ್ನ ನಮ್ಮ ಕಾಗೆ ಅವರು, ಯಾರೋ ರಾಜು ಕಾಗೆ ಅವರು, ನಾನು ನೇಣು ಹಾಕೊಂಡ್ಬಿಡ್ತೀನಿ ಬಂದು ವಿಧಾನಸೌಧದಲ್ಲಿ. ಇದೆಲ್ಲ ಬಂದಿರೋವಂಥದ್ದು. ಅಂದ್ರೆ ಅದಕ್ಕೆ ಪರ್ಮಿಷನ್ ತಾವು ಕೊಡ್ಬೇಕು. ಕೊಟ್ರೆ ಗೊತ್ತಿಲ್ಲ, ಪರ್ಮಿಷನ್ ಕೊಟ್ರೆ ಕೊಟ್ಬಿಡಿ ಅದನ್ನು ಒಂದು ಕರೆದವ್ರನ್ನ. ಅಂದ್ರೆ ಇವತ್ತು ರಾಜ್ಯದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ ನನ್ನ ವಿಚಾರವನ್ನ ತಳ್ತೇನೆ. ನಾನು ಈಗ ವಾಸ್ತವವಾಗಿ ಏನಿದೆ ಅನ್ನೋದನ್ನ ಸದನ ಮುಂದೆ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಒಟ್ಟು ನಮ್ದು 4,09,549 ಕೋಟಿ ನಮ್ದು ಆಯವ್ಯಯದ ಒಂದು ಗುರಿ ಮಂಡನೆ ಮಾಡಿರೋದು. ಅದರಲ್ಲಿ ರಾಜಸ್ವ ವೆಚ್ಚ 3,11,739 ಕೋಟಿ. ಅಂದರೆ ಒಟ್ಟು ವೆಚ್ಚದಲ್ಲಿ 76.1%. ಒಟ್ಟು ವೆಚ್ಚದಲ್ಲಿ ಬಂಡವಾಳ ವೆಚ್ಚ 71,336 ಕೋಟಿ. ನಾವು ಬಂಡವಾಳಕ್ಕೆ ಅಂದರೆ ಅಭಿವೃದ್ಧಿಗೋಸ್ಕರ ನಮ್ಮ GDP ಗ್ರೋತ್ ಆಗಬೇಕು, ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಖರ್ಚು ಮಾಡ್ತಾ ಇರೋದು ಕೇವಲ 17.4% ಮಾತ್ರ. ಕೇವಲ 17% ಮಾತ್ರ, 17.4. ನಾವು ಸಾಲದ ಮರುಪಾವತಿಗೆ ಕೊಡಬೇಕಾಗಿರೋದು
26,474 ಕೋಟಿ ಕೊಡಬೇಕು. ಮರುಪಾವತಿಗೆ ನಾವು ಪ್ರತಿ ವರ್ಷ ಕೊಡಬೇಕಾಗಿರುವಂಥದ್ದು 26,476 ಕೋಟಿ. ನಮ್ದು ರಾಜಸ್ವ ಕೊರತೆ ಎಷ್ಟಿದೆ ಅಂತ ಹೇಳಿದ್ರೆ 19,262 ಕೋಟಿ ರೂಪಾಯಿ. GSDPಯ ಶೇಕಡ 0.63. ನಮ್ಮ ಕೊರತೆ, ವಿತ್ತೀಯ ಕೊರತೆ ಎಷ್ಟಿದೆ ಅಂತ ಹೇಳಿದ್ರೆ 90,428 ಕೋಟಿ. GSDPಯ ಶೇಕಡ 2.95. ಒಟ್ಟು ಸಾಲದ ಹೊರೆ ನಮ್ಮದು 7,64,655 ಕೋಟಿ. ಇಷ್ಟು ಅಂದರೆ ನಾವು ಶೇಕಡ ಲೆಕ್ಕ ಹಾಕಿದ್ರೆ 24.91%. ಇಷ್ಟು ನಮ್ಮ ಕೊರತೆ ಇರತಕ್ಕಂಥದ್ದು. ಇವತ್ತು ನಾವು ಸಾಲ ತೆಗೆದಿರೋದು, ಸಾಲಗಳ ಎತ್ತುವಡಿ ಕೋಟಿಗಳಲ್ಲಿ ನಮ್ಮದು 2021-22ರಲ್ಲಿ ದೇಶದ ಹೇಳಕ್ ನಿಮ್ಮನ್ನು ಬಿಟ್ಟಿದ್ದೀರಲ್ಲ ಸರ್, ಎಲ್ಲ ನಾನೇ ಹೇಳ್ಬಿಟ್ರೆ ಅಲ್ಲ, ಇಲ್ಲಿ ಚರ್ಚೆ ಆಗ್ತಾ ಇರೋ ರಾಜ್ಯದ ದೇಶದ ಸರ್, ನೀವು ಮಂಡಿಸಿರೋದು ರಾಜ್ಯದ್ದು, ದೇಶದ್ದೇನು ಮಂಡಿಸಿಲ್ಲ. ನೀವು ದೇಶದ್ದೇನ ಮಂಡಿಸಿದ್ರೆ ಅದ್ರ ಬಗ್ಗೆನೂ ನಾವು ಕಾಮೆಂಟ್ ಮಾಡ್ತಾ ಇದ್ರಿ. ನೋಡಿ ಸರ್, ಬರ್ತಿದ್ದಂಗೆ ಕೇಳಿದ್ರಿ, ಬೇರೆಯವ್ರು ಯಾರು ಕೇಳ್ತಾನೆ ಇರ್ಲಿಲ್ಲ ಸರ್. ಇಷ್ಟೊತ್ತಕ ಸೈಲೆಂಟ್ ಆಗ್ಬಿಟ್ಟಿದ್ರು. ಮುಖ್ಯಮಂತ್ರಿ ಅವ್ರು ಬಂದ್ಮೇಲೆ ಸಮಾಧಾನ ಆಯ್ತಾ ಅಶ್ವತ್ಥನಾರಾಯಣ್? ಸನ್ಮಾನ್ಯ ಅಧ್ಯಕ್ಷರೇ, ನೋಡಿ ಅವ್ರು ಬಂದಿದ್ದ ಉಪಸ್ಥಿತಿನೇ ನೋಡಿ, ಆಕ್ಷನ್ ಇದೆ. ನಮ್ಮ ರಾಜ್ಯದಲ್ಲಿ ಸಾಲ ಎತ್ತುವಳಿ ಲೋನ್ಸು 2021-22ರಲ್ಲಿ 80,641. ಕೋವಿಡ್ ಬಂದಂತ ಸಂದರ್ಭ ಇಡೀ ರಾಜ್ಯದಲ್ಲಿ ಆದಾಯ ಕುಸಿತ ಆಗಿತ್ತು. 50% ಆದಾಯ ಸಿಗ್ತಾ ಇರಲಿಲ್ಲ, ಬೇರೆ ದಾರಿನೇ ಇರಲಿಲ್ಲ. ಅದು ನಮ್ಮ ರಾಜ್ಯ ಅಲ್ಲ, ಇಡೀ ದೇಶದಲ್ಲಿರೋ ಎಲ್ಲ ರಾಜ್ಯ, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ದೇಶಗಳು ಕೂಡ ಸಾಲಕ್ಕೆ ಮೊರೆ ಹೋಗುವಂತ ಪರಿಸ್ಥಿತಿ ಇತ್ತು. ಆಗ 21-22ರಲ್ಲಿ 80,641 ಸಾಲ ತಗೊಂಡಿದ್ರು. ಅದಾದ್ಮೇಲೆ 22-23ರಲ್ಲಿ ಕಡಿಮೆ 44,549 ಸಾಲ ಕಡಿಮೆ ಆಯಿತು. ಮತ್ತೆ ಸಿದ್ದರಾಮಯ್ಯನವರು ಎಂಟ್ರಿ ಆದಮೇಲೆ 2023-24 90,280, 24-25 1,07,606, ಈಗ 25-26ರಲ್ಲಿ 1,16,000 ಕೋಟಿ. ಇಷ್ಟು ಸಾಲ. ಅಂದ್ರೆ ಕೋವಿಡ್ ಇದ್ದಾಗ ಕಡಿಮೆ ಸಾಲ, ಸಿದ್ದರಾಮಯ್ಯನವರು ಬಂದ್ಮೇಲೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಬಂದ ಮೇಲೆ ಏನೂ ಇಲ್ಲ, ಏನು ಪ್ರಾಬ್ಲಮ್ಸೇ ಇಲ್ಲ. ಪ್ರಾಬ್ಲಮ್ ಹೇಳಿ ನೀವು ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ನೀವು ಏನ್ ಬೇಕಾದ್ರೂ ಹೇಳಿ. ನಾನು ಹೇಳಿದ್ದೀನಿ, ನಾನು ಮಾತಾಡಕ್ ಬಿಟ್ಬಿಡಿ, 1:30 ಒಳಗೆ ಮುಗಿಸ್ಬೇಕು ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಮುಗಿಸ್ತೀನಿ. ಅದು ಒಟ್ಟು ನಮ್ದೇನಾಗಿದೆ, ಈ ಬಂಡವಾಳ ವೆಚ್ಚನೂ ಕೂಡ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ. ಗ್ಯಾರಂಟಿ ಯೋಜನೆನೋ ಏನೋ ಗೊತ್ತಿಲ್ಲ, ಅದು ಅವರೇ ಹೇಳಿ ಏನು ಅಂತ. ಬಂಡವಾಳ ವೆಚ್ಚನೂ ಕೂಡ 17.8% ನಿಂತಿದೆ ನಮ್ದು ವೆಚ್ಚ. ಅಂದ್ರೆ ಇದರಿಂದ ಮೂಲ ಸೌಕರ್ಯಗಳು ಏನು ಕೊಡಬೇಕಾಗಿತ್ತು, ಮೂಲ ಸೌಕರ್ಯಗಳು ಏನು ನಾವು ಕೊಡಬೇಕಾಗಿತ್ತು ಅದು ಕೊಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅಭಿವೃದ್ಧಿ ಎಲ್ಲಿದೆ? ಕಳೆದ 2 ವರ್ಷದಲ್ಲಿ ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ದುಡ್ಡು ಕೊಟ್ಟಿದ್ದೀರಾ ಅಭಿವೃದ್ಧಿಗೋಸ್ಕರ? ಅಭಿವೃದ್ಧಿಗೋಸ್ಕರ ಯಾವುದೇ ದುಡ್ಡನ್ನ ನೀವು ಕೊಟ್ಟಿಲ್ಲ, ಇದುವರೆಗೂ ಕೊಟ್ಟಿಲ್ಲ. ಅಭಿವೃದ್ಧಿಗೋಸ್ಕರ ಹಣನೇ ಕೊಟ್ಟಿಲ್ಲ ನೀವು ಅಭಿವೃದ್ಧಿಗೋಸ್ಕರ. ಅದರಿಂದ ನೋಡಿ, ಕಳೆದ ಬಾರಿ 2024 100 ಕೋಟಿ ಕೊಟ್ಟಿಲ್ಲಪ್ಪ, 10 ಕೋಟಿ ಕೊಟ್ಟವ್ರು. ನಮ್ಮ ತಾಲೂಕಿಗೆ ಇಲಾಖೆ ವತಿಯಿಂದ ವಿಶೇಷ ಅನುದಾನ ಕೊಟ್ಟಿರ್ತಕ್ಕಂಥ 100 ಕೋಟಿ ಆಗಿದೆ. 100 ಕೋಟಿ ಆಗಿದೆ. ಸುಳ್ಳು ದಾಖಲೆ ಹೋಗ್ಬಾರ್ದು. 100 ಕೋಟಿ ಕೊಟ್ಟಿದ್ದಾರೆ. ಇಲಾಖೆ ಕೊಟ್ಟಿರೋದು ಈಗ ಸೇರಿಸ್ಕೊಡ್ಬೇಡಿ. ಇಲಾಖೆಯಿಂದ ಹೋಗಿರ್ತಕ್ಕಂಥದ್ದು ಸಹ ಅಭಿವೃದ್ಧಿ ಕೆಲಸಕ್ಕೇನೆ. ವಿಶೇಷ ಅನುದಾನ ಕೊಟ್ಟರು ಮಾತ್ರ ಅಭಿವೃದ್ಧಿ ಕೆಲಸಕ್ಕೆ ಅಂತಲ್ಲ. ಇಲಾಖೆಯಿಂದ ಅಪೆಂಡಿಕ್ಸ್ ಸರ್ಕಾರ ಬಜೆಟ್ ಇಂದಲೇ ಕೊಟ್ಟಿರ್ತಕ್ಕಂಥದ್ದು. ನೀವು ನಿಮ್ ಸರ್ಕಾರ ಇದ್ದಾಗ ಹೆಂಗ್ ಕೊಟ್ಟಿದ್ದು? ನೌಕರ ಸಂಬಳ ಸೇರಿಯೋ ಬಿಟ್ಟ? ನೌಕರ ಸಂಬಳ ಸೇರಿಸಿ ಹೇಳಿಲ್ಲ ನಾನು. 100 ಕೋಟಿ ಅವ್ರು ಮಾತಾಡಕ್ ಬಿಡ್ರಿ, ಮಾತಾಡ್ಲಿ, ಅವ್ರು ಹೇಳಿ ಮುಗಿಸ್ತಾರ. ಸನ್ಮಾನ್ಯ ಅಧ್ಯಕ್ಷರೇ,
ಕಳೆದ ಬಾರಿ ನಮ್ಮ ಬಡ್ಜೆಟಲ್ಲಿ 1.89 ಲಕ್ಷ ಕೋಟಿ ಅಂದಾಜಿಸಿತ್ತು ಆದಾಯ ಬರ್ತೈತೆ ಅಂತ. ಅಷ್ಟು ಬರಲೇ ಇಲ್ಲ ಆದಾಯ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.